ಫ್ಲಾಟ್ ಬೈ ಮಾಡಬೇಕು ಅಂತ ಡ್ರೀಮ್ ಇದೆಯಾ? ಬಿಲ್ಡರ್ ಸ್ಮೈಲ್, ಏಜೆಂಟ್ ಕಾನ್ಫಿಡೆನ್ಸ್, ಬ್ಯಾಂಕ್ ಲೋನ್ ಕೂಡ ರೆಡಿ. ಆದರೆ ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ನಿಮ್ಮ ಫ್ಲಾಟ್ ನಿಮ್ಮ ಕೈಗೆ ಬರೋದಿಲ್ಲ. ಈ ವಿಡಿಯೋ ನೋಡದೆ ಫ್ಲಾಟ್ ಪರ್ಚೇಸಿಂಗ್ ಅಂತೂ ಮಾಡಬೇಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಫ್ಲಾಟ್ನ ಪರ್ಚೇಸ್ ಮಾಡಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಕೂಡ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನೆಲ್. ನಾವು ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಲೀಗಲ್ ಮತ್ತು ಪ್ರಾಪರ್ಟಿ ರಿಲೇಟೆಡ್ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀವಿ. ಇವತ್ತು ಟಾಪಿಕ್ ಸ್ವಲ್ಪ ಸೀರಿಯಸ್ ಆದರೂ ಕೂಡ ಎವ್ರಿ ಫ್ಲಾಟ್ ಬೈಯರ್ಗೆ ಕಂಪಲ್ಸರಿ ಆಗಿರುತ್ತೆ ಈ ವಿಡಿಯೋ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿರುವ ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ಫ್ಲಾಟ್ ಪರ್ಚೇಸ್ ಮಾಡೋಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು, ಬಿಲ್ಡರ್ ಯಾವ ಪೇಪರ್ಸ್ನ ಕೊಡಬೇಕು, ಬೈಯರ್ಸ್ ಯಾವ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕು, ಮತ್ತು ಲೋನ್ ಟೈಮಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಂತ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ಬಿಲ್ಡರ್, ಏಜೆಂಟ್, ಲಾಯರ್ ಯಾರು ಕೂಡ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವು ಫ್ಲ್ಯಾಟ್ನ ಪರ್ಚೇಸ್ ಮಾಡಬೇಕಾದ್ರೆ ಫಸ್ಟ್ ಡಾಕ್ಯುಮೆಂಟ್ ಚೆಕ್ ಮಾಡಬೇಕಾಗಿರೋದು ಅಗ್ರಿಮೆಂಟ್ ಟು ಸೆಲ್ ಅಥವಾ ಸೇಲ್ ಅಗ್ರಿಮೆಂಟ್ ಅಂತಲೇ ಕರಿಬೋದು. ಇದು ಬಿಲ್ಡರ್ ಮತ್ತು ಬೈಯರ್ ಮಧ್ಯೆ ಫಸ್ಟ್ ಲೀಗಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಈ ಅಗ್ರಿಮೆಂಟಲ್ಲಿ ಫ್ಲ್ಯಾಟ್ ನಂಬರು, ಫ್ಲೋರು, ಸೂಪರ್ ಬಿಲ್ಟಪ್ ಏರಿಯಾ ಆಗಿರ್ಬೋದು, ಕಾರ್ಪೆಟ್ ಏರಿಯಾ ಆಗಿರ್ಬೋದು, ಟೋಟಲ್ ಪ್ರೈಸ್, ನೀವು ಪೇಮೆಂಟನ್ನು ಹೇಗೆ ಮಾಡ್ತಾ ಇದ್ದೀರಾ, ಪೇಮೆಂಟ್ ಶೆಡ್ಯೂಲ್ ಆಗಿರ್ಬೋದು, ಪೊಸೆಷನ್ ಡೇಟ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮೆನ್ಷನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಬೈಯರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಅಗ್ರಿಮೆಂಟನ್ನು ನೋಡ್ದೇನೆ ಸೈನ್ ಮಾಡಿರ್ತಾರೆ. ಅದು ತುಂಬ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. ಡಿಲೇ ಮಾಡಿದ್ರೆ ಬಿಲ್ಡರ್ ಎಷ್ಟು ಪೆನಾಲ್ಟಿನ ಕೊಡ್ತಾರೆ, ಬೈಯರ್ ಏನಾದರೂ ಡಿಲೇ ಮಾಡಿದ್ರೆ ಎಷ್ಟು ಅಡಿಷ್ನಲ್ ಅಮೌಂಟ್ ಆಫ್ ಇಂಟ್ರೆಸ್ಟನ್ನು ಪೇ ಮಾಡಬೇಕು, ಅಕಸ್ಮಾತ್ ಏನಾದರೂ ಅಗ್ರಿಮೆಂಟಲ್ಲಿ ಕ್ಯಾನ್ಸಲೇಷನ್ ಆದರೆ ಎಷ್ಟು ಅಮೌಂಟನ್ನು ರೀಫಂಡ್ ಮಾಡಬೇಕು, ಯಾವ ಟೈಮಲ್ಲಿ ರೀಫಂಡ್ ಮಾಡಬೇಕು, ಈ ಎಲ್ಲ ಇನ್ಫಾರ್ಮೇಷನ್ನ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಲಾಯರ್ ಕನ್ಸಲ್ಟನ್ನು ತಗೊಂಡು ಅಗ್ರಿಮೆಂಟನ್ನು ಚೆಕ್ ಮಾಡೋದು ತುಂಬ ಒಳ್ಳೆಯದು. ಅಕಸ್ಮಾತ್ ನೀವೇನಾದರೂ ಈ ಒಂದು ಪ್ರೋಸೆಸ್ನ ಮಿಸ್ ಮಾಡ್ತಿದ್ದೀರಾ ಅಂದರೆ ರಿಸ್ಕ್ ಲೆವೆಲ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ ಸೇಲ್ ಡೀಡ್. ನಮ್ಗೆಲ್ಲರಿಗೂ ಗೊತ್ತು, ಸೇಲ್ ಡೀಡ್ ಅಂತ ಹೇಳಿದ್ರೆ ರಿಯಲ್ ಓನರ್ಶಿಪ್ ಡಾಕ್ಯುಮೆಂಟ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಒನ್ಸ್ ಆದಮೇಲೆ ಲೀಗಲಿ ನೀವು ಆ ಫ್ಲ್ಯಾಟ್ಗೆ ಓನರ್ ಅಂತ ಕನ್ಸಿಡರ್ ಮಾಡೋದು. ಸೇಲ್ಸ್ ಡೀಡ್ ಇಲ್ಲ ಅಂದರೆ ಫ್ಲ್ಯಾಟ್ ನಿಮ್ಮದು ಅಲ್ಲ. ಈ ಡಾಕ್ಯುಮೆಂಟಲ್ಲಿ ಫ್ಲ್ಯಾಟ್ ಡೀಟೇಲ್ಸ್ ಇರುತ್ತೆ, ಅನ್ಡಿವೈಡೆಡ್ ಶೇರ್ ಆಫ್ ಲ್ಯಾಂಡ್, ಕನ್ಸಿಡರೇಷನ್ ಎಲ್ಲ ಕೂಡ ಮೆನ್ಷನ್ ಆಗಿರುತ್ತೆ. ಒನ್ಸ್ ರಿಜಿಸ್ಟ್ರೇಷನ್ ಆದಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಟ್ರಾನ್ಸ್ಫರ್, ಖಾತಾ ಟ್ರಾನ್ಸ್ಫರ್ ಪಾಸಿಬಲ್ ಆಗೋದು. ಯೂಶಲಿ ನಾವು ಸೇಲ್ ಡೀಡ್ ಒರಿಜಿನಲ್ ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನು ಸೇಫ್ ಲಾಕರಲ್ಲಿ ಇಟ್ಕೋಬೇಕು. ಜೆರಾಕ್ಸ್ ಮಾತ್ರ ನಾವು ಡೈಲಿ ಯೂಸೇಜ್ ಮಾಡ್ಕೊಳ್ಳೋದ್ರೆ ಅದು ಕೂಡ ಬೆಟರ್ ಆಪ್ಷನ್. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ ಟೈಟಲ್ ಡೀಡ್ ಅಥವಾ ಮದರ್ ಡೀಡ್. ಈ ಮದರ್ ಡೀಡ್ ಅಂತ ಹೇಳಿದ್ರೆ ಲ್ಯಾಂಡ್ ಹಿಸ್ಟ್ರಿನ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಡಾಕ್ಯುಮೆಂಟ್ ನೋಡಿ ಲ್ಯಾಂಡ್ ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಯೂಶಲಿ ನಾವು ಫ್ಲ್ಯಾಟ್ನ ಪರ್ಚೇಸ್ ಮಾಡಬೇಕಾದ್ರೆ ಲಾಸ್ಟ್ 30 to 40 years ಆಫ್ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಬೇಕು. ಆ್ಯಂಡ್ ಅದರಲ್ಲಿ ಕ್ಲಾರಿಟಿ ಇರಬೇಕು, ಯಾವುದು ಲೀಗಲ್ ಇಶ್ಯೂ ಇಲ್ಲ ಅಂತ ಹೇಳಿ. ಅಕಸ್ಮಾತ್ ಏನಾದರೂ ನಿಮಗೆ ಲೀಗಲ್ ಇಶ್ಯೂಸ್ ಇದೆ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ನೀವು ಬ್ಯಾಂಕ್ ಲೋನ್ ತೊಗೋಬೇಕಾದ್ರೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಹಿಸ್ಟ್ರಿ ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ನೀವು ಫರ್ದರ್ ಲೋನ್ ಆಕ್ಟಿವಿಟೀಸ್ನ ಆಕ್ಸೆಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ಲ ಅದು. EC ಅಂತ ಹೇಳಿದ್ರೆ ಪ್ರಾಪರ್ಟಿ ಮೇಲೆ ಲೋನ್ ಇದೆಯಾ, ಕೇಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬೋದು. EC ಕ್ಲೀನ್ ಇದ್ದರೆ ಪ್ರಾಪರ್ಟಿ ಡೆಟ್ ಫ್ರೀ ಅಂತ ಕೂಡ ಅರ್ಥನೇ. ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ಕರೆಂಟ್ ಡೇಟ್ವರೆಗೂ ECನ ನಾವು ವೆರಿಫೈ ಮಾಡಬೇಕಾಗುತ್ತೆ. ಸರ್ವೆ ನಂಬರ್ ಆಗಿರ್ಬೋದು, ಓನರ್ ನೇಮ್ ಆಗಿರ್ಬೋದು ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನಾವು ಡಬಲ್ ಚೆಕ್ ಮಾಡ್ಕೋಬೇಕು. ECನ ನೋಡದೆ ಫ್ಲ್ಯಾಟನ್ನು ಬೈ ಮಾಡೋದು ಸ್ವಲ್ಪ ಬ್ಲ್ಯಾಂಕ್ ಮತ್ತು ಬ್ಲೈಂಡ್ ಡೆಸಿಷನ್ ಅಂತಲೂ ಹೇಳ್ಬೋದು. ಇದ್ರ ಜೊತೆಗೆ ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲ್ಯಾನ್ ಮತ್ತು ಸ್ಯಾಂಕ್ಷನ್ ಪ್ಲ್ಯಾನ್ನ ಕೂಡ ನಾವು ಚೆಕ್ ಮಾಡಲೇಬೇಕು. ಬಿಲ್ಡರ್ ಅಥಾರಿಟಿಯಿಂದ ಅಪ್ರೂವ್ ಆಗಿರುವಂತಹ ಬಿಲ್ಡಿಂಗ್ ಪ್ಲ್ಯಾನ್ ಅಂತೂ ಕಂಪಲ್ಸರಿ. ಈ ಪ್ಲ್ಯಾನಲ್ಲಿ ನಂಬರ್ ಆಫ್ ಫ್ಲೋರ್ಸ್ ಎಷ್ಟಿದೆ, ಫ್ಲ್ಯಾಟ್ ಲೇಔಟ್ ಏನು, ಪಾರ್ಕಿಂಗ್ ಡೀಟೇಲ್ಸ್ ಎಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೈಟಲ್ ಕನ್ಸ್ಟ್ರಕ್ಷನ್ ಅಪ್ರೂವ್ಡ್ ಪ್ಲ್ಯಾನ್ಗೆ ಮ್ಯಾಚ್ ಆಗ್ತಿದೆಯಾ ಅಂತ ನಾವೇ ಫಿಸಿಕಲಿ ಚೆಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಲೋರ್ ಏನಾದರೂ ಇದ್ದರೆ ಅಥವಾ ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ ಇದ್ದರೆ ಫ್ಯೂಚರಲ್ಲಿ ನಮಗೆ ಯಾವುದಕ್ಕೂ ಕೂಡ ಪರ್ಮಿಷನ್ ಸಿಗೋದಿಲ್ಲ. ಅಪ್ರೂವ್ಡ್ ಪ್ಲ್ಯಾನ್ ಇಲ್ಲ ಅಂತ ಹೇಳಿದ್ರೆ ಫ್ಲ್ಯಾಟು ಲೀಗಲ್ ಅಂತಲೇ ಕನ್ಫರ್ಮ್ ಆಗೋದಿಲ್ಲ, ಇಲ್ಲೀಗಲ್ ಅಂತ ಆಗುತ್ತೆ. ಸೊ ಇದರಿಂದ ಪ್ರಾಬ್ಲಮ್ ಕೂಡ ಗ್ಯಾರಂಟಿ. ನೆಕ್ಸ್ಟ್ ಒನ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಅಥಾರಿಟಿ ಕಡೆಯಿಂದ ಬಿಲ್ಡರ್ಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಆ ಡಾಕ್ಯುಮೆಂಟ್ ಆಗಿರುತ್ತೆ.
ಅಂಡರ್ ಕನ್ಸ್ಟ್ರಕ್ಷನಲ್ಲಿ ನೀವೇನಾದರೂ ಫ್ಲ್ಯಾಟನ್ನು ಬೈ ಮಾಡ್ತಿದ್ರೆ CC ಅಂತೂ ಮ್ಯಾಂಡೇಟ್ರಿ. CC ಇಲ್ಲ ಅಂತ ಹೇಳಿದ್ರೆ ಎಂಟೈರ್ ಬಿಲ್ಡಿಂಗ್ ಏನಿದೆ ಅದನ್ನು ನಾವು ಇಲ್ಲಿಗಲ್ ಕ್ಯಾಟಗರಿಗೆ ಕನ್ಸಿಡರ್ ಮಾಡ್ಕೊಳ್ತೀವಿ. ಬ್ಯಾಂಕ್ ಲೋನ್ ಕೂಡ ಸಮ್ಟೈಮ್ಸ್ ರಿಜೆಕ್ಟ್ ಆಗ್ಬೋದು. ನೆಕ್ಸ್ಟ್ ಒನ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಈ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದರೆ ಬಿಲ್ಡಿಂಗ್ ಅಪ್ರೂವ್ಡ್ ಪ್ಲ್ಯಾನ್ ಪ್ರಕಾರನೇ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಿದಾರಾ, ಕಂಪ್ಲೀಟ್ ಆಗಿದೆಯಾ ಅಂತ ಅಥಾರಿಟಿನೇ ಕನ್ಫರ್ಮ್ ಮಾಡುತ್ತೆ. ಇದು OC ಸಿಗೋಕ್ಕೆ ನಮಗೆ ಬೇಸ್ ಡಾಕ್ಯುಮೆಂಟ್ ಆಗಿರುತ್ತೆ. ಫ್ಯೂಚರಲ್ಲಿ ರೀಸೇಲ್ ಟೈಮಲ್ಲಿ ಈ ಡಾಕ್ಯುಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟು. ಈಗ ನಾವು OC ದಟ್ ಇಸ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಏನು ಅಂತ ಹೇಳಿ ನೋಡೋಣ. OC ಅಂತ ಹೇಳಿದ್ರೆ ಅಥಾರಿಟಿ ಕಡೆಯಿಂದ ಕನ್ಫರ್ಮೇಶನ್ ಕೊಡುತ್ತೆ, ದಟ್ ಇಸ್ ಬಿಲ್ಡಿಂಗ್ ಸೇಫ್ಟಿ ನಾರ್ಮ್ಸ್ ಫಾಲೋ ಆಗಿದೆ ಅಂತ. ವಿತೌಟ್ OC ಲೀಗಲಿ ಸ್ಟೇ ಮಾಡೋದಕ್ಕೆ ಅಲೋ ಇಲ್ಲ. ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ಪರ್ಮನೆಂಟ್ ಮೀಟರ್ ಇದೆ, ರೀಸೇಲ್ ಮಾಡ್ಬೋದು, ಲೋನ್ ಎಲ್ಲ ಕೂಡ OC ಮೇಲೇನೆ ಡಿಪೆಂಡ್ ಆಗಿರುತ್ತೆ. ರೆಡಿ ಟು ಮೂವ್ ಫ್ಲ್ಯಾಟನ್ನು ಬೈ ಮಾಡ್ತಿದ್ರೆ OCನ ನೋಡದೆ ಯಾವತ್ತೂ ಕೂಡ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ನೋಡಲೇಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದು ಸರ್ಟಿಫಿಕೇಟ್ ಮತ್ತೆ ಖಾತಾ ಎಕ್ಸ್ಟ್ರಾಕ್ಟ್. ಈ ಖಾತಾ ಅಂತ ಹೇಳಿದ್ರೆ ಮುನ್ಸಿಪಲ್ ರೆಕಾರ್ಡ್ ಎಂಟ್ರಿ. ಸಿಂಪಲ್ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟು, ರೀಸೇಲ್, ಲೋನ್ ಎಲ್ಲದಕ್ಕೂ ಕೂಡ ಖಾತಾ ಮ್ಯಾಂಡೇಟ್ರಿ ಆಗಿರುತ್ತೆ. ಖಾತಾ ಇಸ್ ಆಲ್ವೇಸ್ ಬೆಸ್ಟ್. ಖಾತಾ ಇಲ್ಲ ಅಂತ ಹೇಳಿದ್ರೆ ಪ್ರಾಪರ್ಟಿ ಲೀಗಲಿ ಇನ್ಕಂಪ್ಲೀಟ್ ಅಂತಾನೆ ಅರ್ಥ. ಖಾತಾ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ನ ಶೋ ಮಾಡುತ್ತೆ. ಈ ಬಿಲ್ಡರ್ ಪ್ರಾಜೆಕ್ಟ್ ಕಂಪ್ಲೀಷನ್ವರೆಗೆ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿದ್ರು ಅಂತ ರಿಸಿಪ್ಟನ್ನು ನಾವು ಫ್ಲ್ಯಾಟನ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ನೋಡಬೇಕಾಗತ್ತೆ. ಪೆಂಡಿಂಗ್ ಟ್ಯಾಕ್ಸ್ ಏನಾದರೂ ಇದ್ದರೆ ಫ್ಯೂಚರಲ್ಲಿ ಅದರೆಲ್ಲ ಬರ್ಡನ್ನು ಕೂಡ ಬೈಯರ್ ಮೇಲೇ ಇಂಪ್ಯಾಕ್ಟ್ ಆಗೋದ್ರಿಂದ ಅಟ್ಲೀಸ್ಟ್ ನಾವು ಲಾಸ್ಟ್ ಫ್ಯೂ ಇಯರ್ಸ್ ರಿಸಿಪ್ಟನ್ನು ತಗೊಂಡು ವೆರಿಫೈ ಮಾಡಬೇಕು. ರೇರಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಕೂಡ ಚೆಕ್ ಮಾಡಬೇಕಾಗತ್ತೆ. ಈ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಏನಾದರೂ ಇದ್ದರೆ ಬೈಯರ್ಗೆ ಪ್ರೊಟೆಕ್ಷನ್ ಜಾಸ್ತಿನೇ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್, ಪೊಸೆಷನ್ ಡೇಟ್, ಟೋಟಲ್ ನಿಮ್ಮ ಕಾರ್ಪೆಟ್ ಏರಿಯಾ ಏನು ಬರುತ್ತೆ ಎಲ್ಲನೂ ಕೂಡ ಸಿಂಪಲ್ ಆಗಿ ಆನ್ಲೈನಲ್ಲೇ ವೆರಿಫೈ ಮಾಡ್ಕೋಬೋದು. ರೇರಾ ನಂಬರ್ ಇಲ್ಲ ಅಂತ ಹೇಳಿದ್ರೆ ಫ್ಲ್ಯಾಟ್ ಪರ್ಚೇಸನ್ನು ಅವಾಯ್ಡ್ ಮಾಡೋದು ಬೆಸ್ಟ್ ಆಪ್ಷನ್. ಇದ್ರ ಜೊತೆಗೆ ನಾವು ಕೆಲವೊಂದು NOC ಡಾಕ್ಯುಮೆಂಟ್ಸನ್ನು ಕೂಡ ಕನ್ಸಿಡರ್ ಮಾಡಬೇಕು, ಚೆಕ್ ಮಾಡಬೇಕಾಗುತ್ತೆ. ಲೈಕ್ ಫೈರ್ NOC, ವಾಟರ್ ಬೋರ್ಡ್ ಕಡೆಯಿಂದ NOC ಸರ್ಟಿಫಿಕೇಟ್ ಸಿಕ್ಕಿರೋದು, ಪೊಲ್ಯೂಷನ್ NOC, ಏರ್ಪೋರ್ಟ್ ಅಥಾರಿಟಿ ಕಡೆಯಿಂದ NOC ಸಿಕ್ಕಿರೋದು. ಈ ಥರ ಏನಾದರೂ ನಿಮ್ಮ ಒಂದು ಪ್ರಾಪರ್ಟಿ ಲ್ಯಾಂಡಿಗೆ ಏನಾದರೂ ಸೂಟಬಲ್ ಇದ್ರೆ, ಅಪ್ಲಿಕಬಲ್ ಆಗಿದ್ರೆ ಈ ಎಲ್ಲ NOCನ ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಪೆಷಲಿ ಹೈ ರೈಸ್ ಫ್ಲ್ಯಾಟ್ಸ್ಗೆ ಫೈರ್ NOC ಅಂತೂ ಕಂಪಲ್ಸರಿ ಆಗಿರುತ್ತೆ, ಬಿಕಾಸ್ ಸೇಫ್ಟಿ ಮ್ಯಾಟರ್ ಕಡೆಯಿಂದ. ನೆಕ್ಸ್ಟ್ ಒನ್ ಪೊಸೆಷನ್ ಲೆಟರ್ ಮತ್ತೆ ಅಲಾಟ್ಮೆಂಟ್ ಲೆಟರ್. ಈ ಪೊಸೆಷನ್ ಲೆಟರ್ ಬಿಲ್ಡರ್ ಅಫಿಷಿಯಲ್ ಹ್ಯಾಂಡ್ ಓವರ್ನ ಕನ್ಫರ್ಮೇಶನ್ ಮಾಡುವಂತಹ ಡಾಕ್ಯುಮೆಂಟ್. ಅಲಾಟ್ಮೆಂಟ್ ಲೆಟರ್ ಇನಿಷಿಯಲ್ ಸ್ಟೇಜಲ್ಲಿ ಕೊಟ್ಟಂತಹ ಡಾಕ್ಯುಮೆಂಟ್, ಫ್ಲ್ಯಾಟ್ ನಂಬರ್, ಕಾಸ್ಟ್ ಡೀಟೇಲ್ಸ್ ಇದೆಲ್ಲ ಕೂಡ ಇರುತ್ತೆ. ಬೋರ್ಡ್ ಡಾಕ್ಯುಮೆಂಟ್ಸ್ ಫ್ಯೂಚರ್ ರೆಫರೆನ್ಸ್ಗೆ ಈಸಿ ಆಗುತ್ತೆ. ಸೊ ಬೈಯರ್ ಮಾಡುವಂತಹ ಕಾಮನ್ ಮಿಸ್ಟೇಕ್ಸ್ ಯಾವುದು ಅಂತ ಹೇಳಿದ್ರೆ ಬ್ಲ್ಯಾಂಕ್ ಆಗಿ ಬಿಲ್ಡರ್ ವರ್ಡ್ಸನ್ನು ಟಚ್ ಮಾಡೋದು, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ನ ಸ್ಕಿಪ್ ಮಾಡೋದು ಅಥವಾ ಲಾಯರ್ ಕನ್ಸಲ್ಟ್ನ ಆದಷ್ಟು ಅವಾಯ್ಡ್ ಮಾಡೋದು, OC ಇಲ್ಲ ಅಂದರೂ ಕೂಡ ಪೊಸೆಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ಕಾಮನ್ ಮಿಸ್ಟೇಕ್ಸ್ ಅಂತಾನೆ ಹೇಳ್ಬೋದು. ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟು ಡಾಕ್ಯುಮೆಂಟ್ಸ್ ಇದ್ರೇ ಫ್ಲ್ಯಾಟ್ ಪರ್ಚೇಸಿಂಗ್ ಲೀಗಲಿ ಸ್ಟ್ರಾಂಗ್ ಅಂತ ಅರ್ಥ. ಸೊ ಫ್ಲ್ಯಾಟ್ ಪರ್ಚೇಸ್ ಅಂತ ಹೇಳಿದ್ರೆ ಒನ್ ಟೈಮ್ ಡೆಸಿಷನ್. ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ಲೈಫ್ ಟೈಮ್ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿದ್ರೆ ನೀವು 100% ಸೇಫ್ ಬೈಯರ್ ಆಗ್ತೀರಾ. ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತಷ್ಟು ಮಾಹಿತಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.